ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ರೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಶೋಭಾ ಶೆಟ್ಟಿ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಲೆ ಶೋಭಾ ಶೆಟ್ಟಿ ನಂಗೆ ಇಷ್ಟ ಆಗೋದು. ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಎಂಟ್ರಿ ಕೊಡ್ತಾರಲ್ಲ, ಅವಾಗ ಯಾರು ಇಷ್ಟ ಅಂತಂದರೆ ಧರ್ಮಕೀರ್ತಿರಾಜು. ಯಾಕೆಂದರೆ ಧರ್ಮಕೀರ್ತಿರಾಜಲ್ಲಿ ಸಿಕ್ಕಾಪಟ್ಟೆ ಧರ್ಮ ಇತ್ತು, ಹಾಗಾಗಿ ನನಗೆ ಧರ್ಮಕೀರ್ತಿರಾಜು ಅವರ ಸೆನ್ಸಿಟಿವ್ ಆದಂತಹ ಮಾತುಗಳಾಗಿರಬಹುದು, ಅವರ ಕ್ಯೂಟ್ ಮೂಮೆಂಟ್ಗಳಾಗಿರಬಹುದು, ಹಾಗೆ ಆ ಕ್ಯಾಡ್ಬರಿ ಮನಸ್ಸಿರೋ ಅಂತಹ ಧರ್ಮಕೀರ್ತಿರಾಜ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಫೇವ್ರೆಟ್ ಕಂಟೆಸ್ಟೆಂಟ್ ಧರ್ಮಕೀರ್ತಿರಾಜು. ಅದು ಬಿಟ್ಟರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೇಲೆ ಶೋಭಾ ಶೆಟ್ಟಿ ಅವರು ಎಂಟ್ರಿ ಕೊಡ್ತಾರೆ. ಅವ್ರು ಎಂಟ್ರಿ ಕೊಟ್ಟ ಮೇಲೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ರೆ ಶೋಭಾ ಶೆಟ್ಟಿ. ಯಾಕೆಂದರೆ ತೆಲುಗು ಬಿಗ್ ಬಾಸ್ ನಡೆಯುವಾಗ ಒಂದಷ್ಟು ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡುವಾಗ ಶೋಭಾ ಶೆಟ್ಟಿ ಅವರೇ ಎಲ್ಲ ವಿಡಿಯೋಗಳಲ್ಲೂ ಕಾಣಿಸ್ಕೊಳ್ತಿದ್ರು. ಅಷ್ಟು ಸಖತ್ತಾಗಿ ಆಡ್ತಿದ್ರು, ಯಾರು ಏನೇ ಮಾತಾಡಿದ್ರು ತಿರುಗಿ ಹಂಗೆ ಆನ್ಸರ್ ಮಾಡ್ತಿದ್ರು. ಅಷ್ಟು ಸಖತ್ತಾಗಿ ಆಟಾಡಿದ್ರು ತೆಲುಗು ಬಿಗ್ ಬಾಸಲ್ಲಿ. ಬಟ್ ಕನ್ನಡ ಬಿಗ್ ಬಾಸಲ್ಲಿ ಅವ್ರಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಅವರಿಗೆ ಹೆಲ್ತ್ ಇಶ್ಯೂಸ್ ಅಂತ ಹೇಳಿಬಿಟ್ಟು ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆ್ಯಕ್ಚುಲಿ ಅವ್ರು ಹೊರಗಡೆ ಹೋಗಂಗೆ ಇರಲಿಲ್ಲ, ನಾಮಿನೇಟ್ ಆಗಿರ್ತಾರೆ. ಬಟ್ ಸುದೀಪ್ ಸರ್ ಹೇಳ್ತಾರೆ ಶೋಭಾ ಶೆಟ್ಟಿ ಅವರ ಸೇಫ್ ಅಂತ ಹೇಳ್ಬಿಟ್ಟು. ಆಗ ನಿಂತ್ಕೊಂಡು ಹೇಳ್ತಾರೆ, ನಾನು ಏನಂತ ಪ್ರೂವ್ ಮಾಡ್ಕೊಳಕ್ಕೆ ಬಂದಿದ್ನೋ ಅದನ್ನು ನಾನು ಮಾಡ್ಕೊಳ್ತೀನಿ ನೆಕ್ಸ್ಟ್ ವೀಕಲ್ಲಿ ಅಂತ ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಬಟ್ ಅದಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಮಿನಿಟಿಗೆ ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಹೆಲ್ತ್ ನಂಗೆ ಸಪೋರ್ಟ್ ಮಾಡ್ತಿಲ್ಲ, ನಾನು ಹೊರಗಡೆ ಹೋಗ್ತೀನಿ ಬಿಗ್ ಬಾಸ್ ಅಂತ ಕೇಳ್ತಾರೆ. ಶಿಶಿರ್ ಹಾಗೆ ಐಶ್ವರ್ಯ ಇಬ್ಬರಲ್ಲಿ ಒಬ್ಬರು ಮನೆಗೆ ಹೋಗ್ಬೇಕಾಗಿರುತ್ತೆ. 100% ಐಶ್ವರ್ಯನೇ ಮನೆಗೆ ಹೋಗ್ತಾ ಇದ್ದಿದ್ದು, ಶಿಶಿರ್ ಉಳ್ಕೊಳ್ತಿದ್ರು 100% ಅವರಿಬ್ಬರಲ್ಲಿ. ಚೈತ್ರಕ್ಕನೇ ಬೇಗ ಆ್ಯಕ್ಚುಲಿ ಸೇವ್ ಆಗಿಬಿಡ್ತಾರೆ. ಲಾಸ್ಟಲ್ಲಿ ಎಂಡಲ್ಲಿ ಉಳ್ಕೊಳ್ಳೋದೆ ಶಿಶಿರ್ ಆಗಿ ಐಶ್ವರ್ಯ ಅವರು. 100% ಐಶ್ವರ್ಯ ಅವ್ರು ಮನೆಗೆ ಹೋಗ್ತಾ ಇದ್ರು. ಶೋಭಾ ಅವರು ಒಂದು ನಿಮಿಷ ಕೂತು ಯೋಚನೆ ಮಾಡ್ಬೋದಾಗಿತ್ತು. ಅಟ್ಲೀಸ್ಟ್ ಇನ್ನೊಂದು ವಾರ ತಳ್ಬೋದಾಗಿತ್ತು ಅವ್ರು ಆ ಮನೆಯಲ್ಲಿ. ಅಟ್ಲೀಸ್ಟ್ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಳ್ಬಹುದಾಗಿತ್ತು ಅಂತ ಅಂದ್ಕೊಳ್ತೀನಿ. ಆದರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣ ಒಂದು ನೋಟ್ ಬರೆದಾಕಿದ್ದಾರೆ. ನನ್ನ ಪ್ರೀತಿಯ ಕನ್ನಡಿಗರೇ, ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ. ಆಟದ ಮೇಲೆ ಗಮನ ಕೊಡಲು ಆರೋಗ್ಯ ಸಹಕರಿಸ್ತಿಲ್ಲ. ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರೆಸಲು ಬಿಡ್ತಿಲ್ಲ. ಯಾರನ್ನೂ ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ. ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ. ಇದೆಲ್ಲದರ ಮಧ್ಯೆ ನೀವು ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೀನಿ. ತಿಳಿದು ತಿಳಿಯದೆಯೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ಜನರಿಗೆ, ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ನಿಮಗೆ ಧನ್ಯವಾದಗಳು. ಹೊಸ ಹುರುಪಿನೊಂದಿಗೆ ನಿಮ್ಮನ್ನು ರಂಜಿಸಲು, ನಿಮ್ಮ ಪ್ರೀತಿಯನ್ನು ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತ ನಾನು ಬರುವೆ. ಇಂತಿ ನಿಮ್ಮ ಪ್ರೀತಿಯ ಶೋಭಾ ಶೆಟ್ಟಿಯೇ ಅಂತ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಆಲ್ಮೋಸ್ಟ್ 90 to 95% ಅಷ್ಟು ಒಳ್ಳೆ ಕಮೆಂಟ್ಗಳು ಬಂದಿದೆ. ಅದರಲ್ಲಿ ಒಂದು ಕಮೆಂಟು, ನೀವು ಮಾಡಿದ ತಪ್ಪು ಅಕ್ಕ, ನಾವು ಎಷ್ಟು ನಂಬಿಕೆ ಇಟ್ಟಿದ್ವಿ ಗೊತ್ತಾ, ತೆಲುಗಿನಲ್ಲಿ ಆಗಲಿಲ್ಲ, ಇಲ್ಲಾದರೂ ವಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ವಿ ಅಂತ. ತೆಲುಗಲ್ಲಿ ಆ್ಯಕ್ಚುಲಿ ವಿನ್ ಆಗಲಿಲ್ಲ. ವಿನ್ ಆದವ್ರಿಗಿಂತ ಹೆಚ್ಚಾಗಿ ಅವ್ರ ಹೊರಗಡೆ ಒಂದು ಹವಾನ ಕ್ರಿಯೇಟ್ ಆಗಿರುತ್ತೆ. ಅದ್ರ ಜೊತೆಗೆ ವೆಲ್ ಪ್ಲೇಯ್ಡ್ ಶೋಭಾ ಅವರೇ ಅಂತ ಹೇಳಿ ಒಂದಷ್ಟು ಜನ, ನೀವಿಲ್ಲದೆ ಬಿಗ್ ಬಾಸ್ ನೋಡೋಕ್ಕೆ ಮನಸ್ಸೇ ಆಗ್ತಿಲ್ಲ ಅಂಥೇಳಿ. ಶೋಭಾ, ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ. ಡೋಂಟ್ ವರಿ, ನೀವು ಮೊದಲು ಆರೋಗ್ಯವಾಗಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನನಗೆ ಸೀಸನ್ 11 ಇಷ್ಟ ಆಗಿದ್ದು ಧರ್ಮ, ಅನುಷಾ, ಶೋಭಾ ಶೆಟ್ಟಿ. ನೀವು 3 ಜನ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ಆ್ಯಕ್ಚುಲಿ ರಿಯಾಲಿಟಿ ಅದು. ನನಗೂ ಕೂಡ ಅವ್ರು 3 ಜನ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಇದಿಷ್ಟು ಶೋಭಾ ಶೆಟ್ಟಿ ಅವರ ಒಂದಿಷ್ಟು ಮನದಾಳದ ಮಾತುಗಳನ್ನ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವ್ರು ಹಂಚ್ಕೊಂಡಿದ್ದಾರೆ. ಅವರು ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಫೈರ್ ಥರ ಎಂಟ್ರಿ ಕೊಟ್ಟಿದ್ರು. ಅವರು ಸಿಕ್ಕಾಬಟ್ಟೆ ನಾವು ಅಂದ್ಕೊಂಡೇ ಇರಲಿಲ್ಲ ಇವ್ರು ನಿಜವಾಗ್ಲೂ ಬಿಗ್ ಬಾಸಲ್ಲಿ ಗೌತಮಿ ಮುಖವಾಡ ಕಳಿಸ್ತಾರೆ 100% ಅಂತ ಹೇಳ್ಬಿಟ್ಟು. ಆದಷ್ಟು ಕಳಿಸಿದ್ರು. ಆದರೆ ಅವ್ರು ಇನ್ನೂ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು. ಮೇ ಬಿ ಫಿನಾಲೆಯಲ್ಲಿ ಅವರು ಒಬ್ಬರು ವಿನ್ನಂತೂ ಆಗ್ತಿರ್ಲಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಫಿನಾಲೆಯಲ್ಲಿ ಅವರಂತೂ ಒಬ್ಬರು 100% ಆಗಿರ್ತಿದ್ರು ಅಂತ ಅಂದ್ಕೊಳ್ತೀವಿ. ಸುದೀಪ್ ಸರು ಕೂಡ ಓಕೆ ಅವರು ಕ್ವಿಟ್ ಮಾಡ್ತೀನಿ ಅಂತ ಅಂದಾಗ ತುಂಬ ಏನು ಲೀಡ್ ತೊಗೊಳಕ್ಕೆ ಹೋಗಲಿಲ್ಲ. ಫೈನ್, ಹೋದರೆ ಹೋಗಲಿ ಅನ್ನೋ ಥರನೇ ಇತ್ತು. ಶೋಭಾ ಶೆಟ್ಟಿ ಅವ್ರು ಹೋಗಿದ್ದು ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿಮಗೆ ಹೆಂಗೆ ಅನ್ನಿಸ್ತು? ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಜಗದೀಶ್ ಅವ್ರು ಕೂಡ ಹೀಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆಗಲೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು ಜಗದೀಶ್ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ. ಈಗ ಶೋಭಾ ಶೆಟ್ಟಿ ಅವ್ರು ಹೋಗಿದ್ದು ನಿಜವಾಗ್ಲೂ ಬೇಜಾರಾಗುವಂತಹ ವಿಷಯ. ನಿಮಗೆ ಹೆಂಗೆ ಅನ್ನಿಸ್ತು? ಈ ಸಲ ಬಿಗ್ ಬಾಸ್ ಅಷ್ಟು ಮಜಾ ಇಲ್ಲ. ಎಲ್ಲೋ ಒಂದೊಂದು ಎಪಿಸೋಡು, ಒಂದು 60 ದಿನಕ್ಕೆ ಒಂದು ಎಪಿಸೋಡ್ ಎಲ್ಲೋ ಒಂದು ಚೆನ್ನಾಗಿ ಖುಷಿ ಕೊಟ್ಟಿದ್ದು, ಮಜಾ ಕೊಟ್ಟಿದ್ದು ಅಂತಂತಂದರೆ, ಅದನ್ನು ಹೊರತುಪಡಿಸಿದ್ರೆ ಶೋಭಾ ಶೆಟ್ಟಿ ಹೋಗಿದ್ದು ನನಗಂತೂ ನಿಜವಾಗ್ಲೂ ಬೇಜಾರಾಗಿದೆ. ನಿಮಗೆ ಹೆಂಗೆ ಅನ್ನಿಸ್ತು ಈ ಬಾರಿಯ ಬಿಗ್ ಬಾಸ್? ಶೋಭಾ ಶೆಟ್ಟಿ ಹೋಗಿದ್ದು ನಿಮಗೆ ಎಷ್ಟು ಬೇಜಾರಾಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.